ಒಂದು ದೇಶದ ವೆಲ್ತ್ ಅನ್ನೋದು ಯಾವುದು ಅಂತಂದ್ರೆ ಅಲ್ಲಿರುವಂತ ಗೋಲ್ಡ್ ಡೈಮಂಡ್ ಅಲ್ಲ. ಆ ವಜ್ರದಷ್ಟು ಕಠಿಣವಾದಂತಹ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನ ಹೊಂದಿರುವಂತಹ ಯುವಕ ಯುವತಿಯರೇ ಇಡೀ ಜಗತ್ತಿನ ಅಥವಾ ರಾಷ್ಟ್ರದ ಸಂಪತ್ತು ಅಂತ ಜಗತ್ತು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ನಿಮ್ಮಂತಹ ಯೂತ್ಸ್ ನ ಸಪೋರ್ಟ್ ಇಲ್ಲದೆ ಜಗತ್ನಲ್ಲಿ ಏನೂ ಕೂಡ ಆಗಿಲ್ಲ. ನೀವು ನೀವು ವರ್ಲ್ಡ್ ವಾರ್ ಅಲ್ಲಿ ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗಿತ್ತು. ಇಡೀ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬೆಳೀತಿರ್ಲಿಲ್ಲ. ಆದ್ರೆ ಇವತ್ತು ಜಗತ್ತಿನಲ್ಲಿ ಟೆಕ್ನಾಲಜಿಯಲ್ಲಿ ಜಪಾನ್ ತುಂಬಾ ಟಾಪ್ ಪ್ಲೇಸ್ ಅಲ್ಲಿದೆ. ಕಾರಣ ಯಾರು? ಆ ಕಾಲದಲ್ಲಿದ್ದಂತಹ ನಿಮ್ಮಂತ ಯೂತ್ಸ್. ಯಾವ ಜಗತ್ತಿನ ಮುಂದೆ ತನ್ನ ದೇಶ ಸುಟ್ಟು ಹೋಯ್ತೋ ಅದೇ ಜಗತ್ತಿನ ಮುಂದೆ ತಲೆ ಎತ್ತಿ ನನ್ನ ದೇಶ ನಿಲ್ಬೇಕು ಅಂತ ಜಪಾನ್ ದೇಶದ ನಿಮ್ಮಂತ ಯುವಕ ಯುವತಿಯರು ಮನಸ್ಸು ಮಾಡಿದ್ರಿಂದಾಗಿ ಇವತ್ತು ಜಗತ್ತಿನಲ್ಲಿ ಜಪಾನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಸ್ಟೂಡೆಂಟ್ಸ್ ಪವರ್ ಅನ್ನ ಬಿಟ್ಟು ಅದು ಇನ್ಕಂಪ್ಲೀಟ್. ವಿದ್ಯಾರ್ಥಿಗಳ ಹೋರಾಟ ಇಲ್ಲದೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅದು ಅಪೂರ್ಣ. ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಪವರ್ಫುಲ್ ಯಾವ್ದಾದ್ರು ಒಂದು ಇದೆ ಅಂತಂದ್ರೆ ಅದು ಯೂತ್ ಪವರ್. ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ಹೋರಾಟ ಆಯಿತು, ನಮ್ಗೆ ಗೊತ್ತಿದೆ. ಶ್ರೀಲಂಕಾದಲ್ಲಿ ಜೆನ್ಸಿ ಅನ್ನುವಂತ ಹೆಸರಿನಲ್ಲಿ ಹೋರಾಟಗಳು ಬಾಂಗ್ಲಾದೇಶ ಅಕ್ಕಪಕ್ಕ ದೇಶಗಳಲ್ಲಿ ಆಗ್ತಿದೆ, ನೇಪಾಳಲ್ಲಿ ಆಗಿದೆ. ಆದ್ರೆ ಆ ಹೋರಾಟಗಳ ಉದ್ದೇಶ ದೇಶವನ್ನ ಕಟ್ಟುವ ದೃಷ್ಟಿಯಲ್ಲಿ ಆಗ್ಲಿಲ್ಲ. ಅದು ದೇಶವನ್ನ ಕಟ್ಟುವ ದೃಷ್ಟಿಯಲ್ಲಿ ಆಗಿಲ್ಲ. ಆಗಿದ್ದಿದ್ರೆ ಒಂದು ಹೆಣ್ಮಗಳ ರವಿಕೆಯನ್ನ ತೆಗೆದುಕೊಂಡೋಗಿ ಪಾರ್ಲಿಮೆಂಟ್ ಮುಂದೆ ಪ್ರದರ್ಶನ ಮಾಡೋ ಮಟ್ಟಿಗೆ ಬಾಂಗ್ಲಾದೇಶದ ಯುವಕ ಯುವತಿಯರು ಇಳಿತಿರ್ಲಿಲ್ಲ. ಅಂತಹದ್ದೇ ಮಾನಸಿಕ ಸ್ಥಿತಿಯನ್ನ ಈ ದೇಶದಲ್ಲೂ ಕೂಡ ಬಿತ್ತಬೇಕು ಅನ್ನೋಂಥ ಕೆಲವು ಪ್ರಯತ್ನಗಳು ನಡೀತಿದೆ. ಕಳೆದ 4-5 ವರ್ಷಗಳಿಂದ ಜನವರಿ ರಿಪಬ್ಲಿಕ್ ಡೇ ಟೈಮಲ್ಲಿ ಅಲ್ಲೂ ಕೂಡ ರೈತರ ಹೋರಾಟದ ಹೆಸರಿನಲ್ಲಿ ಡೆಲ್ಲಿಗೆ ಒಂದಷ್ಟು ಜನ ನುಗ್ಗಿದ್ರು. ಆದ್ರೆ ಯೂತ್ಸಿನ ಸಪೋರ್ಟ್ ಇಲ್ಲದೆ ಇರೋದ್ರಿಂದ ಅದು ವೀಕ್ ಆಯಿತು. ಯಾಕೆ ಈ ಮಾತನ್ನ ಹೇಳ್ತಾ ಏನಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಈ ದೇಶದ ನಿಜವಾದ ಸಂಪತ್ತು ಅನ್ನುವಂಥದ್ದು ನೀವೇ ಆಗಿದ್ದೀರಾ. ಹಾಗಾಗಿ ನಿಮ್ಮಲ್ಲಿರುವಂತಹ ಶಕ್ತಿಯನ್ನ ಜಾಗೃತಗೊಳಿಸುವಂತಹ ದೃಷ್ಟಿಯಿಂದ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ನಾವು ಯುವ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ನಮ್ಗೆಲ್ಲ ಗೊತ್ತಿದೆ, ಆಗ್ಲೇ ಕೂಡ ನಿರೂಪಣೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾರಿಗೆ ಹೇಳಿದ್ರು ವಿವೇಕಾನಂದರು? ಈ ದೇಶದ ಯುವ ಜನಾಂಗವನ್ನ ಕುರಿತು ಹೇಳಿದ್ದು ಏಳಿ ಎದ್ದೇಳಿ. ಹೇಳಿ ಅಂದ್ರೆ ಎಷ್ಟು ಗಂಟೆಗೆ? ಅದ್ಯಾವುದೋ ಒಂದು ಕಾಮಿಡಿ ಸೀನ್ ಬರ್ತಿತ್ತು ಮೊನ್ನೆ. ವಿವೇಕಾನಂದರು ಹೇಳಿದ್ರು ಏಳಿ ಎದ್ದೇಳಿ ಅಂತ. ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಅಂತ ಹೇಳಿಲ್ಲ. ಅಂದ್ರೆ ನಿಮ್ ನಗು ಬಂದ್ರೆ ನಗ್ಬಿಡಿ, ತಪ್ಪಿಲ್ಲ. ನಾನು ಒಂದು 20 ವರ್ಷಗಳಿಂದ PU ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಾಲೇಜಿನಲ್ಲಿ ಒಂದು ಸರಿ ಹೀಗೆ ಒಂದು ಎಕ್ಸ್ಟ್ರಾ ಪೀರಿಯಡ್ ಹಾಕಿದ್ರು, ಹೋಗಿದ್ದೆ. ಹುಡುಗರು ಪಾಠ ಕೇಳೋ ಏನೋ ಮೂಡಲ್ಲಿ ಇರ್ಲಿಲ್ಲ. ಆಯ್ತು ಸರಿ, ಏನಾದ್ರು ಹಾಡು ಹೇಳ್ಬೋದು, ಏನಾದ್ರು ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅಂತ. ಒಬ್ರು ಹಾಡು ಹೇಳಿದ್ರು, ಇನ್ನೊಬ್ರು ಒಂದು ಏನೋ ಜೋಕ್ ಹೇಳಿದ್ರು, ಮಿಮಿಕ್ರಿ ಮಾಡಿದ್ರು. ಓಕೆ, ಅಲ್ಲಿ ಒಂದು ಸ್ಟೂಡೆಂಟು ಒಂದು ಜೋಕ್ ಹೇಳ ಸರ್ ಅಂತ ಹೇಳಿ. ಜೋಕ್ ಏನಂತಂದ್ರೆ, ಅಮೆರಿಕದವನು ಒಂದು ಪೆನ್ ಕಂಡಿಡ್ದಂತೆ, ಜಪಾನ್ ಅವನು ಅದಕ್ಕೆ ಒಂದು ರೀಫಿಲ್ ಕಂಡಿಡ್ದಂತೆ. ಹುಡುಗರು ಜೋಕ್ ಹೇಳ್ತಾ ಇದೀನಿ. ಭಾರತದವನು ಏನ್ ಮಾಡ್ದ ಸರ್? ಏನ್ ಮಾಡಿದ್ರು ಗೊತ್ತಾ ಅಂದ್ರು. ಏನ್ ಮಾಡಿದ್ರು? ಆ ಪೆನ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಬರುತ್ತೆ. ನೆಕ್ಸ್ಟ್ ಇನ್ಯಾರಾದ್ರು ಒಂದಿಬ್ರು ಮೂರು ಹಾಡು ಹೇಳಿದ್ರು. ಮತ್ತಿನ್ನೊಬ್ರು ನಾನೊಂದು ಜೋಕ್ ಹೇಳ್ತೀನಿ ಸರ್ ಹೇಳಿ. ಸರ್, ಜರ್ಮನಿಯವರು ಸುಮ್ಮನೆ ಅದನ್ನ ಜೋಕ್ ಅವ್ನ ನಾಲೆಜ್ಗೆ ಎಷ್ಟು ಬೇಕೋ ಅಷ್ಟು ಹೇಳಿದ್ರು. ಜರ್ಮನಿಯವರು ಮಾಸ್ಗೆ ಒಂದು ಸ್ಯಾಟಲೈಟ್ ರಾಕೆಟ್ ಅನ್ನ ಲಾಂಚ್ ಮಾಡಿದ್ರು, ಉಡಾವಣೆ ಮಾಡಿದ್ರು. ಓಕೆ. ರಷ್ಯಾದವರು ಸರ್, ಅವರು ಚಂದ್ರಲೋಕಕ್ಕೆ ಒಂದು ಇದನ್ನ ಉಡಾವಣೆ ಮಾಡಿದ್ರು. ಓಕೆ. ಭಾರತದವ್ರು ಏನ್ ಮಾಡಿದ್ರು? ಭಾರತದವ್ರು ಹೇಳದಂತೆ, ನೀವೆಲ್ಲ ಮಂಗಳಕ್ಕೆ ಹೋದ್ರಿ, ನೀವೆಲ್ಲ ಚಂದ್ರಲೋಕಕ್ಕೆ ಹೋದ್ರಿ, ನಾವು ಸೂರ್ಯ ಲೋಕಕ್ಕೆ ಹೋಗ್ತೀವಿ ಅಂತ ಭಾರತದ ವಿಜ್ಞಾನಿ ಅಂದ್ರಂತೆ. ಸೂರ್ಯ ಲೋಕಕ್ಕೆ ಹೋಗುವಷ್ಟು ಸುಟ್ಟು ಹೋಗ್ತೀಯ ಕಣ ಅಂತ ಯಾರೋ ಇನ್ನೊಬ್ಬ ಸೈಂಟಿಸ್ಟ್ ಹೇಳದಂತೆ, ರಷ್ಯಾದವನೋ ಜರ್ಮನಿಯನೋ. ಅದಕ್ಕೆ ಭಾರತದ ಸೈಂಟಿಸ್ಟ್ ಹೇಳದಂತೆ, ನಾವೇನಷ್ಟು ದಡ್ರ, ನಾವು ಸೂರ್ಯ ಲೋಕಕ್ಕೆ ರಾತ್ರಿ ಹೊತ್ತು ಹೋಗ್ತೀವಿ. ಒಬ್ಬ ಸರ್ದಾರ್ಜಿ ಹೀಗೆ ನ್ಯಾಷನಲ್ ಫ್ಲಾಗ್ ತಗೊಳಕ್ಕೆ ಫ್ಲಾಗ್ ಅಂಗಡಿಗೆ ಹೋದ್ನಂತೆ. ಸಾಫ್ರಾನು ವೈಟ್ ಗ್ರೀನ್ ಫ್ಲಾಗ್ ನೋಡಿ ನೋಡಿ ಅವನಿಗೆ ಬೋರ್ ಆಗ್ಬಿಟ್ಟು, ಇಂಡಿಯಾ ಫ್ಲಾಗ್ ಅಲ್ಲಿ ಯಾರು ಡಿಫ್ರೆಂಟ್ ಕಲರ್ಸ್ ಇದ್ರೆ ಕೊಡಿ ಅನ್ನಂತೆ. ಪ್ರಿಯ ವಿದ್ಯಾರ್ಥಿಗಳು, ನೀವು ನಕ್ಕಿದ್ರೆ ಯಾರು ಏನು ಬೇಸರ ಮಾಡ್ಕೋಬೇಡಿ. ಆ ಕ್ಲಾಸ್ನಲ್ಲೂ ಕೂಡ ಹೀಗೆ ಆಗಿದ್ದು. ಈ ಜೋಕುಗಳನ್ನು ಒಂದ್ಸರಿ ಗಮನಿಸಿ.
ಈ ಜೋಕುಗಳಲ್ಲಿ ನಮ್ಮನ್ನ ನಾವೇ ಕಾಮಿಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ದೇಶದ ಬಗ್ಗೆ ನಾವೇ ಜೋಕ್ ಮಾಡ್ಕೊಳ್ತಾ ಇದ್ದೀವಿ. ನನಗನ್ಸುತ್ತೆ ಜಗತ್ನಲ್ಲಿ ಯಾವ ದೇಶದಲ್ಲೂ ಕೂಡ ತಮ್ಮ ದೇಶದ ಬಗ್ಗೆ ತಾವೇ ಜೋಕ್ ಮಾಡ್ಕೊಂಡು ನಗುವಂತ ಯಾವ್ದಾದ್ರು ಒಂದು ಜನಾಂಗ ಇದೀವಿ ಅಂದ್ರೆ ನಾವೇನೆ. ಯಾಕೆ ಅಂತಂದ್ರೆ ವಿವೇಕಾನಂದರು ಬಯಸಿದ್ದು ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿಯುಳ್ಳುವಂತಹ ಕೆಲವು ಯುವಕ ಯುವತಿಯರನ್ನ ಕೊಡಿ, ನಾನು ಇಡೀ ದೇಶದ ದಿಕ್ಕನ್ನೇ ಬದಲಿಸುತ್ತೇನೆ ಅಂತ ಹೇಳ್ತಾರೆ ವಿವೇಕಾನಂದರು. ಕಬ್ಬಿಣದ ಮಾಂಸಖಂಡ, ವಿದ್ಯುತ್ತಿನ ಇಚ್ಛಾಶಕ್ತಿ, ಉಕ್ಕಿನ ನರಮಂಡಲ. ವಿವೇಕಾನಂದರು ಹೇಳ್ತಾರೆ, ನನಗೆ ಕೇವಲ 4 ಕೋಣೆಗಳ ಒಳಗಡೆ ಭಗವದ್ಗೀತೆಯನ್ನು ಓದುವಂತ ಯುವಕ ಯುವತಿಯರ ಮಾತ್ರ ನನಗೆ ಬೇಕಾಗಿಲ್ಲ. ನನಗೆ ಆಟದ ಮೈದಾನದಲ್ಲಿ ಫುಟ್ಬಾಲ್ ಆಡುವಂತಹ ಸ್ಟ್ರಾಂಗ್ ಆಗಿರುವಂತಹ ಯುವಕ ಯುವತಿಯರು ನನಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಎ ಸೌಂಡ್ಫುಲ್ ಮೈಂಡ್ ಇನ್ ಸೌಂಡ್ಫುಲ್ ಬಾಡಿ ಅಂತ ಹೇಳ್ತಾರೆ ವಿವೇಕಾನಂದರು. ಆದ್ರೆ ನಾನು ಯಾಕೆ ಆಗ್ಲೇ ಆ ಜೋಕುಗಳನ್ನ ಜೋಕ್ ಅಲ್ದಿರೋ ಜೋಕುಗಳನ್ನ ನಿಮ್ಮ ಹತ್ರ ನೆನಪು ಮಾಡ್ಕೊಂಡು ಹೇಳಿದೆ ಅಂದ್ರೆ, ನಮ್ಮ ದೇಶದ ನಿಜವಾದ ಶ್ರೇಷ್ಠತೆಯನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವು ವಿಫಲ ಆಗಿದ್ದೀವಿ.